ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಗ್ರೇಟರ್ ಬೆಂಗಳೂರು ವಾಟರ್ ಬೆಂಗಳೂರು ಆಗೋಗಿದೆ. ಮಳೆ 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 ಬರೋದು ತಪ್ಪಲ್ಲ ರೀ, ಅದು ಬಿಡಿ. ಇದು ಬೇಸಿಗೆ ರಜಾ ಅಂತ ಹೇಳಿ ರಜಾ ಕೊಟ್ಟಿದ್ರು ಮಕ್ಕಳಿಗೆಲ್ಲ. ಈಗ ಬೇಸಿಗೆಗೆ ರಜಾ ಬಂದ್ಬಿಟ್ಟಿದೆ, ಬೇಸಿಗೆನೇ ರಜಾ ತಗೊಂಡು ಹೋಗ್ಬಿಟ್ಟಿದೆ. ಇದು ಮಳೆಗಾಲಕ್ಕಿಂತ ಮುಂಚೆ ಬರುವಂತಹ ಮುಂಗಾರು ಮಳೆ, ಅದರಲ್ಲೇ ಈ ಲೆವೆಲ್ ಮಳೆ ಹೊಡೆದಿದೆ. ಇನ್ನು ಮಳೆಗಾಲವನ್ನು ತಡ್ಕೊಳ್ಳೋ ತಾಕತ್ತು ಬೆಂಗಳೂರಿಗೆ ಇದೆಯಾ ಅನ್ನೋದು ಪ್ರಶ್ನೆ. ಈಗ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಅಂದರು. ಏನು ಬ್ರ್ಯಾಂಡ್ ಸ್ವಾಮಿ? ಇದಾ ಒಂದು ಬ್ರ್ಯಾಂಡು? ಇದಕ್ಕೆ ಯಾರಾದರೂ ಬ್ರ್ಯಾಂಡ್ ಅಂತಾರ? ಅರ್ಥ ಆಗ್ತಾ ಇಲ್ಲ ಸೀರಿಯಸ್ಲಿ. ಅಂದರೆ ಇನ್ಸ್ಟಾಗ್ರಾಮ್ ರೀಲ್ಸ್ ಓಪನ್ ಮಾಡಿದ್ರೆ ಎಲ್ಲೋ ಕಾರ್ ಮುಳುಗೋಗಿದೆ, ನ್ಯೂಸ್ ಚಾನಲ್ ಓಪನ್ ಮಾಡಿದ್ರೆ ಎಲ್ಲೋ ಮನೆ ಮುಳುಗೋಗಿದೆ, ನ್ಯೂಸ್ ಪೇಪರ್ಗಳನ್ನ ಓಪನ್ ಮಾಡಿದ್ರೆ ರಸ್ತೆಗಳು ಮುಚ್ಚಿ ಹೋಗಿವೆ, ಪಾಪ ಕುತ್ತಿಗೆ ತನಕ ನೀರು ಬಂದಿದೆ, ರಸ್ತೆಗಳಲ್ಲಿ ದೋಣಿಗಳ ಥರ ದೋಣಿ ಹಾಕ್ಕೊಂಡು ಜನ ಓಡಾಡ್ತಾ ಇದ್ದಾರೆ. ಇದು ಬೆಂಗಳೂರು. ವಿಶ್ವದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ನಗರಗಳಲ್ಲೊಂದು ಬೆಂಗಳೂರು. ಆ ಬೆಂಗಳೂರಿನ ಪರಿಸ್ಥಿತಿ ಹಿಂಗಿದೆ. ಅಂದರೆ ನನಗೆ ಆಶ್ಚರ್ಯ ಆಗೋದು, ಮಳೆಗಾಲ ಮುಗಿದ ತಕ್ಷಣ ಇವರು ಗಂಟು ಮುಟ್ಟೆ ಕಟ್ಟಿ ನೆಮ್ಮದಿಯಾಗಿ ಇದ್ಬಿಡ್ತಾರೆ, ಮಳೆಗಾಲ ಬಂದಾಗ ನೋಡ್ಕೊಳ್ಳೋಣ ಬಿಡು ಅಂತ. ರಾಜಾ ಕಾಲುವೆಯ ಕೊಳಚೆ ನೀರು ಒಂದು ಮನೆಯೊಳಗೆ ನುಗ್ಗಿದ್ರೆ ಆ ಮನೆಯವರು ಹೇಗಿರಬೇಕು? ನೆನ್ನೆ ಯಾವುದೋ ಇವತ್ತು ಬೆಳಗ್ಗೆ ಒಂದು ಸ್ಟೋರಿ ನೋಡ್ತಾ ಇದ್ದೆ. ಪಾಪ 15 ದಿನಕ್ಕೆ ಮದುವೆ ಅಂತೆ. ಮದುವೆ ಸೀರೆ, ಆಭರಣಗಳನ್ನು, ಆಮೇಲೆ ವೆಡ್ಡಿಂಗ್ ಕಾರ್ಡ್ಗಳನ್ನೆಲ್ಲ ಪ್ರಿಂಟ್ ಹೊಡಿಸಿದ್ದನ್ನು ರಾತ್ರಿ ಎಲ್ಲ ಕೂತ್ಕೊಂಡು ಫ್ಯಾಮಿಲಿ ನೋಡಿ ಮಲಗಿ ಹೇಳೋದ್ರೊಳಗಡೆ ಅದೇನೂ ಇಲ್ಲ, ನೀರಲ್ಲಿ ಮುಳುಗಡೆಯಾಗಿ ಎಲ್ಲ ಸರ್ವನಾಶ ಆಗೋಗಿದೆ. ಬರೀ ಮದುವೆ ಕನಸಲ್ಲ, ಅವ್ರ ಜೀವನದ ಕನಸುಗಳೇ ಕಮರಿ ಹೋಗ್ಬಿಟ್ಟಿದೆ. ಈ ಥರದ್ದು ಒಂದೆರಡು ಕಥೆಗಳಲ್ಲ, ಇದ್ರ ಗ್ಯಾಪ್ನಲ್ಲಿ 3-4 ಜನರ ಸಾವು ಬೇರೆ. ಒಂದು ಮಳೆಯನ್ನು ತಡ್ಕೊಳ್ಳೋ ತಾಕತ್ತು ಒಂದು ಈ ಥರದ ಮೆಟ್ರೋಪಾಲಿಟನ್ ಸಿಟಿ ಇಲ್ಲ ಅಂತಂದರೆ ಏನು ಉದ್ಧಾರ ಆಗಿ, ಏನು ಬೆಳೆದು, ಎಷ್ಟು ಎತ್ತರಕ್ಕೆ ಹೋಗಿ ಏನು ಬಂತು? ಹೊರಗಡೆ ಮೆಸೇಜ್ ಏನು ಹೋಗುತ್ತೆ? ಇದೇನು ನಾನು ಹೇಳ್ತಾ ಇರೋದು ಭಾರತದಲ್ಲಿ ಬೆಂಗಳೂರಿನಲ್ಲಿ ಮಾತ್ರ ಇದು ಅಂತಲ್ಲ. ಮುಂಬೈನಲ್ಲೂ ಈ ಥರದ್ದಾಗುತ್ತೆ, ಚೆನ್ನೈನಲ್ಲೂ ನಾವು ಇದನ್ನು ನೋಡಿದ್ದೀವಿ, ಆಗಿದೆ ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ನಮ್ಮ ಬೆಂಗಳೂರಿನ ಬಗ್ಗೆ ಸಾಕಷ್ಟು ಕನಸುಗಳನ್ನು ನಮಗೆ ಕಟ್ಟಿ, ನಮ್ಮ ಬೆಂಗಳೂರಿನ ಬಗ್ಗೆ ನಮಗೆ ವಿಚಿತ್ರ ಕಲ್ಪನೆಗಳನ್ನೆಲ್ಲ ಕೊಟ್ಟು, ಈಗ ನೋಡಿದ್ರೆ ಈ ಬೆಂಗಳೂರಿನಲ್ಲಿ ಒಂದು ಮಳೆ 132 ಮಿಲಿಮೀಟರ್ ಮಳೆ ಬಂದರೆ ತಡ್ಕೊಳ್ಳೋಕೆ ತಾಕತ್ತಿಲ್ದಿರೋ ತರಹದ ಒಂದು ನಗರ ಆಗಿಬಿಟ್ರೆ ಹೆಂಗೆ? ಇನ್ನೂ 3 ದಿನ ಮಳೆ ಇದೆ. ಕೆಲವು ಕಡೆ ಯೆಲ್ಲೋ ಅಲರ್ಟು, ಕೆಲವು ಕಡೆ ರೆಡ್ ಅಲರ್ಟು. ಮಳೆ ಇದೆ, ಮಳೆ ಬಿಡಿ. ಮೊನ್ನೆ ಮ್ಯಾಚ್ ನಡೀಲಿಲ್ಲ, ಮ್ಯಾಚ್ ಆ ಕಡೆ ಬಿಟ್ಬಿಡಿ, ನಾಡ್ದು ಮ್ಯಾಚ್ ನಡೀತಾ ಇಲ್ಲ ಗೊತ್ತಿಲ್ಲ. ಅದ್ರ ಆಚೆಗೆ ಮ್ಯಾಚಿನ ಆಚೆಗೆ ಜನರ ಮ್ಯಾಚ್ ಇದೆಯಲ್ಲ, ಪ್ರತಿದಿನದ ಮ್ಯಾಚು. ಆ ಮ್ಯಾಚ್ಗಳನ್ನ ಹೆಂಗೆ ಆಡ್ಬೇಕು ಅವ್ರು ಇವಾಗ? ಜೀವನ ಹೆಂಗೋ ಮ್ಯಾಚ್ ಮಾಡ್ಕೊಂಡು ಹೊಂದಿಸ್ಕೊಂಡು ಹೋಗ್ತಾ ಇದ್ರಲ್ಲ, ಅವ್ರ ಲೈಫೇ ಈಗ ಮಿಸ್ ಮ್ಯಾಚ್ ಆಗೋಯ್ತಲ್ಲ ಈ ಮಳೆಯಿಂದಾಗಿ. ಒಂದು ಯಲಹಂಕದ ಕೆಲವು ಏರಿಯಾಗಳು, ಆಮೇಲೆ ಇನ್ನೊಂದಿನ ಸಾಯಿ ಲೇಔಟು, ಕೆಲವು ಏರಿಯಾಗಳಿದ್ದಾವೆ. ಆದರೆ ಅವ್ರಿಗೆ ಗೊತ್ತು ಪ್ರತಿ ವರ್ಷ ಹಿಂಗಾಗುತ್ತೆ ಅಂತ. ಆದರೆ ಯಾವುದೇ ರೀತಿಯಲ್ಲೂ ಮುನ್ನೆಚ್ಚರಿಕೆ ತಗೊಳ್ಳಲ್ಲ. ಅಲ್ಲಿ ಎಮ್ಮೋರು ಇಲ್ಲಿ ಕಸ ತುಂಬ್ಕೊಂಡು ಹೋಗಿರುತ್ತಾ, ನೀರು ತುಂಬ್ಕೊಂಡು. ನಾನು ಹೇಳ್ತಾ ಇರೋದು ಅಲ್ಲಿನ ಸ್ಥಳೀಯರು ಸಹಿತ ಅದ್ರ ಬಗ್ಗೆ ಗಮನ ಹರಿಸಿ ನೋಡಿ, ಇಲ್ಲಿ ಹಿಂಗಾಗಿದೆ, ಮಳೆ ಬಂದರೆ ಸಮಸ್ಯೆ ಆಗುತ್ತೆ, ರೆಡಿ ಮಾಡಿಬಿಡಿ ಅಂತ ಕೇಳ್ತಾರೋ ಇಲ್ವೋ ಅದು ಗೊತ್ತಿಲ್ಲ. BBMP ಅವ್ರು ಹೋಗಿ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. BBMP ಈಗ ಗ್ರೇಟರ್ ಬೆಂಗಳೂರು ಮಾಡಿ ಅಲ್ಲೊಂದು ಭಾಗ ಇಲ್ಲೊಂದು ಭಾಗ ಬೆಂಗಳೂರಿನ ಉದ್ಧಾರಕ್ಕೆ ನಾವು ಹಗಲಿರುಳು ಶ್ರಮಿಸ್ತೀವಿ ಅನ್ನೋ ಥರ ಎಲ್ಲ ಮಾಡಿಬಿಟ್ಟು ಏನು ಮಾಡಿದ್ರೆ ಏನು ಬಂತ್ರಿ? ಮಳೆ ನೀರು ಬಂದರೆ ಆ ಮಳೆ ನೀರನ್ನು ತಡೆಯೋ ತಾಕತ್ತು ನಮಗಿಲ್ಲ ಅಂತಂದರೆ, ಮೋರಿಲ್ ಕರೆಕ್ಟಾಗಿ ನೀರು ಹರಿಯೋಕ್ಕೆ ಯೋಜನೆಗಳಿಲ್ಲ ಅಂತಂದರೆ ಏನು ಗ್ರೇಟ್ ಬೆಂಗಳೂರು ಮಾಡಿ, ಏನು ಬ್ರ್ಯಾಂಡ್ ಬೆಂಗಳೂರು ಮಾಡಿ ಏನಾಗಬೇಕು ಇಲ್ಲಿ ಕರ್ಮ? ಜನರೇ ನೆಮ್ಮದಿಯಾಗಿಲ್ಲ ಅಂತಂದರೆ, ಈ ರಾಜ್ಯದ ಜನ, ಈ ರಾಜ್ಯದ ಸರ್ಕಾರಕ್ಕೆ ಮತ ಹಾಕಿದ ಜನ ಇಲ್ಲಿ ನೆಮ್ಮದಿಯಾಗಿಲ್ಲ ಅಂತಂದರೆ ಏನಿದ್ರೆ ಏನು ಬಂತು? ಏನಕ್ಕೆ ಬೇಕು? BJP ಸರ್ಕಾರ ಬಂದಾಗಲೂ ಅದೇ, ಕಾಂಗ್ರೆಸ್ ಸರ್ಕಾರ ಬಂದಾಗಲೂ ಅದೇ, ಸಮ್ಮಿಶ್ರ ಸರ್ಕಾರ ಬಂದಾಗಲೂ ಅದೇ. ಯಾರು ಬಂದರೂ ಬದಲಾಗಲ್ಲ ಜನರ ಹಣೆ ಬರ ಇಲ್ಲಿ. ಅವ್ರು ಮಳೆ ಬಂದರೆ ದೋಣಿಲೇ ಓಡಾಡ್ಬೇಕಿಲ್ಲಿ. ಅವ್ರು ಮಳೆ ಬಂದರೆ ಮೋರಿ ನೀರನ್ನು ತಮ್ಮ ಮನೆಯೊಳಗೆ ಆಹ್ವಾನಿಸಿಕೊಳ್ಳೇಬೇಕಿಲ್ಲಿ. ಅವ್ರು ಮಳೆ ಬಂದರೆ ತಮ್ಮ ಕಾರನ್ನು ಮಳೆಗೆ ಸ್ವಾಹ ಅಂತೇಳಿ ಕೊಟ್ಬಿಡ್ಬೇಕಿಲ್ಲಿ. ಅವ್ರ ಮಳೆ ಬಂದರೆ ಅವ್ರ ಕನಸುಗಳನ್ನೆಲ್ಲ ಕಟ್ಟಿ ಗಂಟು ಮೂಟೆ ಕಟ್ಟಿ ಬಿಸಾಕ್ಬೇಕಿಲ್ಲಿ. ಮಳೆ ಬಂದರೆ ಲೈಫ್ ಗಾನ್. ಬೆಂಗಳೂರಿಗರ ಅತಿ ಹೆಚ್ಚು ಭಯ, ಫೋಬಿಯಾ ಯಾವುದ್ರ ಕಡೆಗೆ ಅಂತ, ರೈನೋಫೋಬಿಯಾ. ಮಳೆ ಬಂದ್ಬಿಟ್ರೆ ಅನ್ನೋ ಭಯ ಒಂಥರ ಹಂಗಾಗಿದೆ ಈಗ ಬೆಂಗಳೂರಿಗೆ. ಮಳೆ ಬಂದು ಮೋಡ ಕಟ್ಟಿಬಿಟ್ರೆ ಅಯ್ಯಯ್ಯೋ ಹೋಯ್ತು ಅನ್ನೋ ಥರ. ಆಮೇಲೆ ನಾನು ಹೇಳ್ತಾ ಇರೋದು, ಈಗ ಈ ವರ್ಷ ಆಯಿತು, ಓಕೆ, ತಿದ್ಕೊಂಡಿಲ್ಲ. ನೆಕ್ಸ್ಟ್ ವರ್ಷನೂ ಅಲ್ಲೇ ಆಯಿತು, ಅವಾಗಲಾದರೂ ತಿದ್ಕೋಬೇಕಲ್ವಾ? ಹೋಗ್ಲಿ, ಅದ್ರ ಮುಂದಿನ ವರ್ಷನಾದರೂ ತಿದ್ಕೋಬೇಕಲ್ವಾ? 10 ವರ್ಷ ಆದರೂ ಅದೇ ಜಾಗದಲ್ಲಿ ಅದೇ ಸಮಸ್ಯೆ ಇದೆ ಅಂತಂದರೆ ಸಮಸ್ಯೆ ಯಾರ್ದು? ನೀವು ಗ್ರೇಟರ್ ಬೆಂಗಳೂರು, ಬ್ರ್ಯಾಂಡ್ ಬೆಂಗಳೂರು, ಆ ಬೆಂಗಳೂರು, BBMPನ ಹಂಗೆ ಮಾಡ್ಬಿಡ್ತೀವಿ, ಹಿಂಗೆ ಮಾಡ್ಬಿಡ್ತೀವಿ, ಏನು ಮಾಡಿದ್ರು ಎಂಡ್ ಆಫ್ ದ ಡೇ ಜನ ನೆಮ್ಮದಿಯಾಗಿದ್ದಾರಾ? ಜನ ಖುಷಿಯಾಗಿದ್ದಾರಾ?
ಮಳೆ ಬಂದಾಗ ಹೊರಗಡೆಯ ಮಳೆಯನ್ನ ಕಾಫಿನೋ ಟೀನೋ ಹಿಡ್ಕೊಂಡು ಸವಿತಾ ಆರಾಮಾಗಿ ಕುಡಿತಾ ಇದ್ದಾರಾ? ಮಳೆ ಬಂದರೆ ಟೆನ್ಷನ್ ಸ್ಟಾರ್ಟ್. ಎಲ್ಲಿ ನುಗ್ಗುತ್ತೋ ತಗ್ಗು ಪ್ರದೇಶ. ಬಿಡಿ, ತಪ್ಪು ನಮ್ಮದು ಇದೆ. ನಮ್ಮದು ಅಂದರೆ ಈ ನೆಲದ್ದು ಇದೆ. ಕೆರೆಗಳನ್ನೆಲ್ಲ ಎಲ್ಲ ಮುಂಡ ಮೋಚಿ ಎಲ್ಲ ಸೈಟ್ ಮಾಡಿಕೊಂಡು ರಾಜಕಾರಣಿಗಳ ಚಟಕ್ಕೆ ಎಲ್ಲ ಲೇಔಟ್ಗಳಾಗಿ ಇವತ್ತೇನು ಮಾಡುತ್ತೆ? ಮಳೆ ಬಂದರೆ ಕೆರೆ ತುಂಬಲೇಬೇಕು. ಕೆರೆಯಲ್ಲಿ ಮನೆ ಕಟ್ಕೊಂಡಿದ್ರೆ ನಿನ್ನ ಕರ್ಮ ಅನುಭವಿಸು ಅಂತಾರೆ ಅಷ್ಟೇ. ಪ್ರಕೃತಿಗೂ ಒಂದು ಲಿಮಿಟ್ ಇದೆಯಲ್ಲ. ಲೇಕ್ ಸಿಟಿ ಎಲ್ಲಿದೆ? ಲೇಕ್ ಸಿಟಿ ವ್ಯಾಕ್ ಸಿಟಿ ಆಗೋಗಿದೆ. ನೋಡ್ಬಿಟ್ರೆ ದೇವರನ್ನ ವ್ಯಾಕ್ ಲೇಕ್ ಅಲ್ಲ ವ್ಯಾಕ್ ಅನ್ಬೇಕು, ಹಂಗಾಗ್ಬಿಟ್ಟಿದೆ ಕೆಲವು. ಅದೇ ಬೆಳಗ್ಗೆ ವಿಜುವಲ್ಸ್ ನೋಡ್ತಾ ಇದ್ದೇನೆ. ಯಪ್ಪ, ಕಸದ ರಾಶಿಗಳ್ರಿ. ರಾಜ ಕಾಲುವೆಯ ಮೋರಿಯ ನೀರು ಮನೆಯೊಳಗೆ ನುಗ್ಗಿದ್ರೆ, ಅಡಿಗೆ ಮನೆಯೊಳಗೆ ನುಗ್ಗಿದ್ರೆ ಹೆಂಗಾಗ್ಬೇಕ್ರಿ? ರಾಜ ಕಾಲುವೆಯಿಂದ 1/4 ಕಿಲೋಮೀಟರ್ ದೂರದಲ್ಲಿರೋ ಒಬ್ಬ ಮನೆಯವನ್ನ ಆ ವಾಸನೆ ತಡ್ಕೊಳಕ್ಕೆ ಆಗಲ್ಲ. ಇಟ್ಸ್ ಎ ಶೇಮ್. ಜಾಗತಿಕ ಮಟ್ಟದಲ್ಲಿ ಬಹಳ ದೊಡ್ಡ ಹೆಸರು ಮಾಡುತ್ತಿರುವ ಬೆಂಗಳೂರು ಈ ತರಹದ ಕಾರಣಗಳಿಂದ ಸುದ್ದಿ ಆದ್ರೆ ಇದೆಯಲ್ಲ, ಇಟ್ಸ್ ಅ ಶೇಮ್. ನಮ್ಮ ಬೆಂಗಳೂರು ಸ್ವರ್ಗ ಬೆಂಗಳೂರು ಅಂತ ಇದ್ದವ್ರು ನಾವು ಈ ಸ್ವರ್ಗದಲ್ಲಿ ಈ ತರದ ನರಕ ಅನುಭವಿಸ್ತಾ ಇದ್ದಾರೆ ಜನ ಅಂತ ಹೊಟ್ಟೆವ್ರಿ ಅಲ್ವಾ? ಅದು ಬೇಜಾರು. ರಾಜಕಾರಣಿಗಳು ನನ್ನ ಪ್ರಕಾರ ಇವಾಗ ಎಲ್ಲರೂ ಒಂದೊಂದು, ಈಗ BJP ಇದರ ಲಾಭವನ್ನು ಹೇಗೆ ಪಡ್ಕೋಬೇಕು, ಅವರಿದ್ದಾಗಲೂ ಇದೇ ಆಗಿದ್ದು. ಅವಾಗ ಕಾಂಗ್ರೆಸ್ನವರು ಆ ಏರಿಯಾಗಳಿಗೆ ಹೋಗಿ ಜನಗಳನ್ನ ಮಾತಾಡಿಸ್ತಾ ಇದ್ರು. ಇವಾಗ ಕಾಂಗ್ರೆಸ್ನವ್ರು ಸಮಾವೇಶ ಮಾಡ್ತಾ ಇದ್ದಾರೆ, 2 ವರ್ಷ ಆಗಿದೆ ಅಂತ. ಹಾಗಾಗಿ BJPಯವರು ಅಂತ ಏರಿಯಾಗಳಿಗೆ ಹೋಗಿ ಇವಾಗ ಕೈ ಮುಕ್ಕೊಂಡು ಬೇಡ್ತಾ ಇದ್ದಾರೆ. ಪ್ರತಿ ವರ್ಷ ಮಾಧ್ಯಮದವರು ಅಲ್ಲಿ ಮೈಕ್ ಹಿಡ್ಕೊಂಡು ಹೋಗಿ ಇಲ್ಲಿಯ ತನಕ ನೀರು ನಿಂತಿರುತ್ತೆ, ಅಲ್ಲಿ ನಿಂತ್ಕೊಂಡು ನೋಡಿ ಈ ಮನೆಗೆ ನೀರು ನುಗ್ಗಿದೆ, ಈ ಮನೆಗೆ ಇದಾಗಿದೆ, ಇದಾಗಿದೆ. ಪ್ರತಿ ವರ್ಷದ ಸೀನ್ ಇತ್ತು ನಮ್ಮದು. ಇಟ್ ನೆವರ್ ಚೇಂಜಸ್. ಯಾವ ಪುರುಷಾರ್ಥಕ್ಕೆ ಯಾವ ಸರ್ಕಾರ ಬಂದರೂ ಇಲ್ಲೇನು ಬದಲಾಗಲ್ಲ, ಬೆಂಗಳೂರಿಗೆ ಜೀವನ ಬದಲಾಗಲ್ಲ ಅಂತಂದರೆ ನಿಮ್ಮ ಬ್ರ್ಯಾಂಡ್ ಬೆಂಗಳೂರು, ನಿಮ್ಮ ಗ್ರೇಟರ್ ಬೆಂಗಳೂರು ನೀವೇ ಇಟ್ಕೊಳ್ಳಿ. ನಮಗೆ ಬೇಕಾಗಿರೋದು ನೆಮ್ಮದಿಯ ಬೆಂಗಳೂರು, ನಿರಾಳವಾದ ಬೆಂಗಳೂರು, ಸ್ವಚ್ಛವಾದ ಬೆಂಗಳೂರು, ಸಂತುಷ್ಟವಾದ ಬೆಂಗಳೂರು. ನಮಗೆ ಗ್ರೇಟರ್ ಬೆಂಗಳೂರು ಬೇಡ, ಬ್ರ್ಯಾಂಡ್ ಬೆಂಗಳೂರು ಬೇಡ. ಒಂದು 132 ಮಿಲಿಮೀಟರ್ ಮಳೆ ತಡ್ಕೊಳಕ್ಕಾಗದಿರೋ ಬೆಂಗಳೂರು ಹೊಟ್ಟೆ ಉರ್ಸುತ್ತೆ. ಇದಕ್ಕೆ ಕಾರಣ ನೇರ ಹೊಣೆ ರಾಜಕಾರಣಿಗಳೇ, ರಾಜಕೀಯ ಪಕ್ಷಗಳೇ. ನಿಮ್ಗೇನು ಅನ್ಸುತ್ತೆ ಕಮೆಂಟ್ ಮಾಡಿ ಹೇಳಿ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.